2019 ಬಳ್ಳಾರಿ ಇದು ಇಲ್ಲಿ ಮುಂದೆ ಬಂದ್ರೆ ಡಿಪಾರ್ಟ್ಮೆಂಟ್ ಟ್ರೇಡಿಂಗ್ ಅಂಡ್ ಪೇಮೆಂಟ್ ಅಕೌಂಟ್ ಬಂದ್ಬಿಟ್ಟು ಸಾಕು ಏನಿಲ್ಲ ಒಂದರಲ್ಲೇ ಬಂದ್ಬಿಟ್ರೆ ಅದು ಬೇರೆ ಬೇರೆ ಮಾಡೋದು ಪಾರ್ಟಿ ಸೊಲ್ಯೂಷನ್ ಡಿಪಾರ್ಟ್ಮೆಂಟ್ ಆಫ್ ಟ್ರೇಡಿಂಗ್ ಅಂಡ್ ಪೇಮೆಂಟ್ ಅಕೌಂಟ್ ಫಾರ್ ದಿ year ended for the year ended ಡೇಟ್ ಕೊಟ್ಟಿಲ್ಲ ಡೇಟ್ ಇಲ್ಲ ಸರ್ ಡೇಟ್ ಕೊಟ್ಟಿಲ್ಲ ಬಿಟ್ಬಿಡಿ ಈ ಗೀಟ ಲಾಸ್ಟ್ ಎಕ್ಸ್ ವೈ ಜೆಡ್ ಮೂರು ಡಿಪಾರ್ಟ್ಮೆಂಟ್ 3 ಡಿಪಾರ್ಟ್ಮೆಂಟ್ಸ್ 3 ಕಾಲಮ್ಸ್ ಅವ್ರು 3 ಪ್ಲಸ್ 1 ಟೋಟಲ್ 4 ಬರುತ್ತೆ ಇವಾಗ ಲಾಸಿಗೆ ಬಂದು ಅದು ಡೇಟ್ ಹಾಕಿ ಹೀಗೆ ಹಾಂ ಸರ್ ಫುಲ್ ಪೇಜ್ ಆಗಲ್ಲ ಸರ್ ಫುಲ್ ಹಾಕ್ಬಿಡೋದು ಟ್ರೇಡಿಂಗ್ ಪೇಜ್ ಏನು ಮಾಡೋಕ್ಕಲ್ಲ ಹಾಂ ಸರ್ ಹೀಗೆ ಎರಡು ಮೂರು ಕೊಡ್ತಾರೆ ಹಾಕ್ತದಲ್ಲ ಲಾಸ್ ಡಿ ಆರ್ ಎಕ್ಸ್ ವೈ ಜೆಡ್ ಟೋಟಲ್ ರುಪೀಸ್ ಪ್ರಾಫಿಟ್ रुपीस अदा सर और this is right to opening stock ಅದರೊಳಗೆ ಸರ್ ಓಪನಿಂಗ್ ಸ್ಟಾಕ್ ಎಷ್ಟಲ್ಲ 75,000 1,05,000 15,000 ಓಪನಿಂಗ್ ಸ್ಟಾಕ್ 75,000 1,05,000 15,000 ಅದು ಟೋಟಲ್ ಮಾಡಾಗಬೇಕಾ ಸರ್ ಇದು ಮೊಬೈಲ್ ತಗೊಂಡು ಇರಲ್ಲ ನನಗೆ ಹ್ಞೂ ಸರ್ ಮೊಬೈಲ್ ಇಲ್ಲ ಹ್ಞೂ ಸರ್ ಅವ್ರಿಗೆ ಗೊತ್ತಾಗ್ಬೇಕು ಅದು ಹೇಳೋದು 75,000 1,05,000 15,000 ಹೌದು ಸರ್ ಟೋಟಲಿ ಒಂದು 20 ಒಂದು 95 ಸರ್ 195 ಕರೆಕ್ಟಾಗಿ ಮಾಡೋದು ನೆಕ್ಸ್ಟ್ ಟು ಪರ್ಚೇಸಸ್ ಕರೆಕ್ಟ್ ಹಾಂ ಟು ಪರ್ಚೇಸಸ್ ಪರ್ಚೇಸ್ ಇನ್ನೊಂದ್ಸಲ ಪರ್ಚೇಸ್ 3 ಲಕ್ಷ 4 ಲಕ್ಷ 12 ಲಕ್ಷ ಅಂತ ಹೇಳ್ತಾರೆ ರಿಟರ್ನ್ ಆರ್ಡರ್ ಕೊಟ್ಟಿಲ್ಲ ರಿಟರ್ನ್ ಎಲ್ಲ ಇದ್ದಾರೆ 3 ಲಕ್ಷ 4 ಕೋಟಿ 12 3 ಲಕ್ಷ ಇಲ್ಲಿ ಒಳಗೆ ಬಿ ಒಳಗೆ 3 ಲಕ್ಷ 4 ಲಕ್ಷ 12 ಲಕ್ಷ ಇಲ್ಲ ಕಡೆ ಬಸ್ ಒಳಗೆ ಪರ್ಚೇಸಸ್ 3 lakhs 4,50,000 1 lakh less return outwards 1% less return outwards 30,000 15,000 less return outwards less return outwards 30,000 15,000 30,000 working gate happy to less return outwards 30 ನೋಡಿ ಅದೇ 70 ನಾಟ್ 35 11,45 ಹೀಗೆ
3,30,000 4 ವರ್ಷ 435 12 ಲಕ್ಷದಲ್ಲಿ 45,000 11,55 ಹಾಂ ಸರ್ 3 ಟೋಟಲ್ ಮಾಡಿ 11 15 15 9 15 9 18 60 ಈಗ ನೀರು ಕೊಡು 15,60,000 ಹಾಂ ಸರ್ ಕರೆಕ್ಟೇನಾ ಸರ್ ಹಾಂ ಸರ್ 17 18 60 ಇವೆರಡು ಫಿಕ್ಸ್ ಆ ಕಡೆ ಸೇಲ್ಸ್ ಕ್ಲೋಸರ್ ಫಿಕ್ಸ್ ಏರ್ಪೋರ್ಟ್ ಅಲ್ಲಿ ಕೊಟ್ಟೆ ಕೊಡ್ತಾರೆ 1 ಲೀಟರ್ ಪರ್ಚೇಸ್ ಸೇಲ್ಸ್ ಕ್ಲೋಸರ್ ಇನ್ನು ರಿಮೈನಿಂಗ್ ಐಟಮ್ ನೆನಪಿರಬೇಕು ವೇಜಸ್ ಚಾರ್ಜ್ ನೋಟ್ ಫ್ರೈಟ್ ಅಂಡ್ ಡ್ಯೂಟಿ ಕಸ್ಟಮ್ ಡ್ಯೂಟಿ ಸ್ಕೂಲ್ ಗ್ಯಾಸ್ ಅಂಡ್ ಟ್ರೇಡಿಂಗ್ ಅಲ್ಲಿ ಏನು ಬರ್ತದೆ ಏನು ಕೊಡು ವೇಜಸ್ ಕೊಟ್ಟ ನೋಡ ವೇಜಸ್ ಟು ವೇಜಸ್ ವೇಜಸ್ ಇದು ಟೋಟಲ್ ಇಲ್ಲ ವೇಜಸ್ 60,091 60,000 90,000 60,000 80,000 1,20,000 ಕರೆಕ್ಟ್ ಹೌದಾ ಆಯ್ತು ಈ ಕಡೆ ಬೈ ಸೇಲ್ಸ್ ಅದೆಲ್ಲ ಮಾಡು ಸೇಲ್ಸ್ ಇನ್ನರ್ ಕಾಲಮ್ 9,15,000 9,50,000 ಓಕೆ ಅರ್ಜೆಂಟ್ 18,30,000 18,30,000 ಹಾಂ ಸರ್ 27,45,000 27,45,000 ಹ್ಞೂ ಸರ್ ಹಾಂ ಲೆಸ್ ರಿಟರ್ನ್ ಇನ್ವರ್ಸ್ 15,000 15,000 30,000 15,000 30,000 45,000 ಹಾಂ ಸರ್ 9,50,000 9,45,000 ನೆಕ್ಸ್ಟ್ ಅಲ್ಲ ಸರ್ 15 ಅದೇ 15 ಹಾಂ ಸರ್ ಹಾಂ 50 ಬರ್ತದೆ ಅಲ್ಲ 9,15,000 9,50,000 ಹಾಂ ಸರ್ ಆಮೇಲೆ 18,30,000 18,30,000 ಆಮೇಲೆ 27,45,000 27,45,000 ಲೆಸ್ ರಿಟರ್ನ್ಸ್ 15,000 30,000 45,000 ಈಗ 9 lakhs 18 lakhs 27 lakhs 45 54 lakhs ಸರಿ ಸರಿ ಕೊಡು ಒಂದಷ್ಟೇ ಕೊಡು ಸರಿ ಯಾರು ಮಾಡು ನಾನು ಈಸಿ ಆಗುತ್ತೆ ಕರೆಕ್ಟಾ ಸರ್ 54 lakhs ಅಮೌಂಟ್ ಕಾಲ ಭಾಳ ದೊಡ್ಡದ ಬೈ ಕ್ಲೋಸಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ 1,20,000 ಸರ್ ಡೈರೆಕ್ಟ್ ಎಕ್ಸ್ಪೈರಿ ಆಗಬೇಕಾ ಸರ್ ಹೌದು 1,20,000 ನೆಕ್ಸ್ಟ್ 75,000 60,000 60,000 ಹಾಂ ಸರ್ 1,20,000 75,000 60,000 ಟೋಟಲ್ 2,55,000 2,55 ಅಲ್ಲ ಹಾಂ ಸರ್ ಒಂದು 20 75 ಒಂದು 35 2 ಕರೆಕ್ಟ್ ಈ ಸ್ಟಾಕಿನ ಬಳಸಿದೆ ಜನರಲ್ ಆಗಿದೆ ಟ್ರಾನ್ಸ್ಫರ್ಸ್ ಇರ್ತಾವೆ ನಾನು ಬರ್ತೀನಿ ಬೈ ಇಂಟರ್ ಡಿಪಾರ್ಟ್ಮೆಂಟ್ ಸೇಲ್ಸ್ ಇಂಟರ್ ಪರ್ಚೇಸಸ್ ಇಂಟರ್ ಸೇಲ್ಸ್ ಅಂದರೆ ಈ ಕಡೆ ಇಲ್ಲೊಂದು ಎಡಿಂಗ್ ಬಂದಿದೆ ಅದು ಕೊಡ್ತಾನೆ ಯಾಕೆ ಕೊಡೋದು ಬೈ ಇಂಟರ್ ಡಿಪಾರ್ಟ್ಮೆಂಟಲ್ ಸೇಲ್ಸ್ ವೆರಿ ಅಂಡರ್ಲೈನ್
ಈ ಕಡೆ ಟು ಇಂಟರ್ ಡಿಪಾರ್ಟ್ಮೆಂಟಲ್ ಪರ್ಚೇಸಸ್ ಅವನು ಏನು ಹೇಳ್ತಾನೆ ಇದನ್ನು ಚೇಂಜ್ ಫ್ರಮ್ ಎಕ್ಸ್ ಟು ವೈ 15,000 ಅಂಡ್ ಎಕ್ಸ್ ಟು ಜೆಡ್ 30,000 ಅಂತಾನೆ. ಫ್ರಮ್ ಎಕ್ಸ್ ಟು ವೈ 15,000 ಎಕ್ಸ್ ಟು ಜೆಡ್ ಫ್ರಮ್ ಎಕ್ಸ್ ಟು ವೈ ಮತ್ತೆ ಈಗ ಬರೀ ಹಿಂಗೆ ಫ್ರಮ್ ಎಕ್ಸ್ ಟು ವೈ ಎಕ್ಸ್ ಟು ವೈ 15,000 ಕರೆಕ್ಟ್. 15,000 ಇಲ್ಲಿ ಎಕ್ಸ್ ಹಾಕ್ಬೇಕು ಬಸ್ ಎಕ್ಸ್ ಇಂದ ವೈ ಕಳಿಸ್ತಾರೆ. ಇದು ಬ್ಯಾಕ್ ಟ್ಯಾಕ್ಸ್ ಅನ್ನು ಕೂಡ ಕಳಿಸ್ತಾರೆ. ಹೀಗೆ ಇದೇ ದುಡ್ಡು ಇಲ್ಲಿ ಬರೋದು ಫ್ರಮ್ ಎಕ್ಸ್ ಟು ವೈ ಎಕ್ಸ್ ಡ್ಯಾಶ್ ವೈಗೆ 15,000 ಡ್ಯಾಶ್ 15,000 ಇದು ಮೆಥಡ್ ಹಿಂಗೆ ಕಳಿಸ್ತಾರೆ. ಅದು ಕೂಡ ಸೇಮ್ ಫ್ರಮ್ ಎಕ್ಸ್ ಟು ವೈ ಅಂತ. ಹೌದು ಆಯ್ತಾ. ಫ್ರಮ್ ಎಕ್ಸ್ ಇವರಿಂದ ಇಲೆಕ್ಸ್ ಹಾಕ್ಬೇಕು. ಇಲ್ಲಿ ಅಂದ್ರೆ ಎಕ್ಸ್ ಟು ವೈ ಇದು ವೈ ಹಾಕಂತ ಯಾರು ಕಳ್ಸಾರ ಅವ್ರು ಮತ್ತು ಹ್ಞೂ ಸರ್. ಇವು ಯಾರು ಇಸ್ಕೊಂಡಾರ ಅವ್ರು ಅದೇ ಮತ್ತೆ ಟು ಜೆಡ್ ಮತ್ತೆ ಅಂಡ್ ಜೆಡ್ ಅಂತ ಅಂದ್ರೆ ಎಕ್ಸ್ ಟು ಜೆಡ್ ಕೇಳುತ್ತೆ. ಫ್ರಮ್ ಎಕ್ಸ್ ಟು ಜೆಡ್ ಫ್ರಮ್ ಎಕ್ಸ್ ಟು ಫ್ರಮ್ ಎಕ್ಸ್ ಟು ಜೆಡ್ ಅವ್ರಂದ್ರೆ ನಾವು ತಿಳ್ಕೋಬೇಕು. ಇಲ್ಲ ರೊಕ್ಕ ಸಿಟ್ ಅಂತ ಅಲ್ಲ ಎಕ್ಸ್ ಟು ವೈ 15,000 ಅಂಡ್ ಜೆಡ್ 30,000 ಹಿಂಗೆ ಹೇಳ್ತಾರೆ ಅವರು. ಹಾಂ ಸರ್. ನೀನು ಕಂಟಿನ್ಯೂ ಮಾಡಬೇಕು. ಎಕ್ಸ್ ವೈ ಎಕ್ಸ್ ಟು ಜೆಡ್ ಎಕ್ಸ್ ಕಂಟಿನ್ಯೂ ಇದು. ಓಕೆ ಸರ್. 30 ಜೆಡ್ಗೆ ಹಾಕು ಡ್ಯಾಶ್ ಡ್ಯಾಶ್ 30 ಟೋಟಲ್ 30 ಅಲ್ಲ ಅಲ್ಲ ಎಕ್ಸ್ ಸರ್, ಎಕ್ಸ್ ಈಗ 30ಗೆ ಹೌದು ಎಕ್ಸ್ ಹಾಕು ಕರೆಕ್ಟ್ ಎಕ್ಸ್ ಜೆಡ್ಗೆ ಹಾಕು. ಹೌದು ಸರ್. ಈ ಕಡೆ ಝೆಡ್ಡಿಗೆ ಹೌದೌದು 30 ಡ್ಯಾಶ್ ಡ್ಯಾಶ್ 30 ಎಕ್ಸ್ ಅಲ್ಲಿ ಹೋಗ್ರಿ ಫ್ರಮ್ ಎಕ್ಸ್ ಟು ಝೆಡ್ ಫ್ರಮ್ ಎಕ್ಸ್ ಟು ಜೆಡ್ ಡ್ಯಾಶ್ ಡ್ಯಾಶ್ 30 30 ಟೋಟಲ್. ಹಾಂ ಸರ್. ಹೀಗೆ ಟ್ರಾನ್ಸ್ಫರ್ಸ್ 3 ಸಲ ಫ್ರಮ್ ವೈ ಟು ಎಕ್ಸ್ 7,500 ವೈ ಟು ಎಕ್ಸ್ ವೈ ಅಲ್ಲಿ ಬರೀ ವೈ ಟು ಎಕ್ಸ್ 7,500 ಅಂಡ್ ಜೆಡ್ ಜೆಡ್ 15,000 ಅಂಡ್ ಜೆಡ್ 15,000 ಹಿಂಗೆ ಬಸ್ ಬರೀ. ಹ್ಞೂ ಸರ್. ಸರ್ ಫ್ರಮ್ ವೈ ಟು ಝೆಡ್ ಫ್ರಮ್ ವೈ ಟು ಎಕ್ಸ್ ಇಲ್ಲಿ ಡ್ಯಾಶ್ 7,500 ಹಾಕಿ. ಹಾಂ ಸರ್. ಡ್ಯಾಶ್ 7,000 ಫ್ರಮ್ ವೈ ಟು ಝೆಡ್. ಹೌದು ಫ್ರಮ್ ವೈ ಟು ಜೆಡ್ ಡ್ಯಾಶ್ ಡ್ಯಾಶ್ ಫಸ್ಟ್ ವೈ ಟು ಎಕ್ಸ್ ಸರ್. ಅದೇ ವೈ ಟು ಎಕ್ಸ್ ಅಲ್ಲ. ಹ್ಞೂ ಸರ್. ಇಲ್ಲಿ ಬರೀಬೇಕಲ್ಲ ಮತ್ತೆ. ಹ್ಞೂ ಸರ್. ಹೌದು ಫ್ರಮ್ ವೈ ಟು ಎಕ್ಸ್ 7,500 ಹೇಳಪ್ಪ 7,500 ಡ್ಯಾಶ್ ಡ್ಯಾಶ್ 7,500 ಕರೆಕ್ಟ್. ವೈ ಟು ಜೆಡ್ ಎಷ್ಟು? ಹಾಂ ಸರ್. ವೈ ಫ್ರಮ್ ವೈ ಟು ಜೆಡ್ 15,000 ಹೌದು ಫ್ರಮ್ ವೈ ಟು ಜೆಡ್ ಡ್ಯಾಶ್ 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 15,000 ಇಲ್ಲ ಸರ್ ಹಾಂ ಮತ್ತೆ ಡ್ಯಾಶ್ ಡ್ಯಾಶ್ ಇದೆ 15 ಫ್ರಮ್ ವೈ ಟು ಝೆಡ್. ಹೌದು ವೈ ಟು ಜೆಡ್ ಡ್ಯಾಶ್ 15 ಡ್ಯಾಶ್ 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 15 ಸರ್. 15 ಹೀಗೆ ಇನ್ನೊಂದು ಸಾಲ ಇದೆ. ಹಾಂ ಸರ್. ಫ್ರಮ್ ಜೆಡ್ ಟು ಎಕ್ಸ್ 10,500 ಫ್ರಮ್ ಜೆಡ್ ಟು ಎಕ್ಸ್ ಹೇಳ್ತಾನೆ ಜೆಡ್ ಟು ಎಕ್ಸ್ 10,500 ಅಂಡ್ ಜೆಡ್ ಟು ಎಕ್ಸ್ 10,500 ಅಂಡ್ ವೈ 13,500 ಸರಿ. ಫ್ರಮ್ ಜೆಡ್ ಟು ಎಕ್ಸ್ ಡ್ಯಾಶ್ ಡ್ಯಾಶ್ 10,500 10,500 ಈ ಕಡೆ 10,500 ಜೆಡ್ ಟು ಎಕ್ಸ್ 10,500 10,500 ಡ್ಯಾಶ್ ಡ್ಯಾಶ್ 10,500 ನೆಕ್ಸ್ಟ್ ಫ್ರಮ್ ಝೆಡ್ ಟು ವೈ ಜೆಡ್ ಟು ವೈ 13,500 ಜೆಡ್ ಟು ವೈ
13,500 ಈ ಕಡೆ ಫ್ರಮ್ Z to Y. Z to Y 13,500 ಡ್ಯಾಶ್ 13,500 ಈಗ ಇದು ಟ್ರೇಡಿಂಗ್ ಅಲ್ಲ ಸರ್, ಇಷ್ಟೇ ಅಲ್ಲ ಸರ್. ಈ ಬ್ಯಾಲೆನ್ಸ್ ಮಾಡಿ ಹೌ ಮಚ್ ಜಿ ಪಿ ಅಂತ ಹೀಗೆ ಲೆಕ್ಕದ್ದು ಟೋಟಲ್ ಮಾಡ್ಬೇಕು ಹೀಗೆ ಒಂದೊಂದು ಡಿಪಾರ್ಟ್ಮೆಂಟ್ ಟೋಟಲ್ ಮಾಡ್ಬೋದು. ಎಕ್ಸ್ ಟೋಟಲ್ 45 65 65 10,65,000 ಸರ್. ಇದು ಟೋಟಲ್ ಸರ್ 57,46,500. ಈ ಕಡೆ ಸರ್, ಈ ಕಡೆ ಸರ್. ಹಾಂ ಸರ್, ಹಾಂ ಸರ್, ಟೋಟಲ್ ಹಾಂ ಸರ್. 57 lakhs 57 lakh ಇಂಡಿವಿಜುವಲ್ ಮಾಡ್ತದೆ 45 22ವರೆ 93ವರೆ 17 ಲಕ್ಷಕ್ಕೆ 93ವರೆ ಕೊಡಿಸಿದೆ ಸರ್. ಅದು 10,65,000 ಸರ್. ಹಾಕಿರ ಹಾಕಿಲ್ಲ ಸರ್. ಇಂಡಿವಿಜುವಲ್ ಕೊಡಿಸಿದೆ ಒಂದೇ ಟೋಟಲ್ ಮಾಡಿ ಹಾಕಿರ ಇದು 27 ಲಕ್ಷ 60 84 84 ಸರ್ 19,57,500 ಸರ್. ಹಾಕಿರ ಪರ್ಪಸ್ ಮೂರು ಟೋಟಲ್ ಮಾಡಿ ಏನು ಬಂತು ಗೊತ್ತಲ್ಲ ಕ್ಲಾಸ್ ಪಕ್ಕಲ್ಲ ಈ ಮೂರು ಟೋಟಲ್ ಎಷ್ಟಾಯ್ತು 57,46,500. 57 lakhs 57,46,500. ಹಾಂ ಹಿಂಗೆ ಕನ್ಫರ್ಮ್ ಮಾಡು ಹಿಂಗೆ ಕರೆಕ್ಟ್ ಆಯ್ತಾ ಹಾಂ ಸರ್. ಹಿಂಗೆ ಹಾರಿಜೆಂಟಲ್ ವರ್ಟಿಕಲ್ ನೋಡ್ತೀನಿ ಸರ್. ಸರ್ ಅದು 18 lakhs ಎಷ್ಟು ಸರ್ ಇದು? ಇದಾ ಹಾಂ ಸರ್. 17,97,500 ಬೇಕಲ್ಲ 22ವರೆ 97 ಕರೆಕ್ಟ್ ಇದೆ ಹಾಂ ಸರ್, ನಾನು ರಾಂಗ್ ಬರ್ತೀನಿ ಸರ್. ಹೌದಾ ಇದು ಹಾರಿಜೆಂಟಲ್ ಇದು ವರ್ಟಿಕಲ್ ಕನ್ಫರ್ಮ್ ಕರೆಕ್ಟ್ ಹೋಗ್ತದೆ ಇವಾಗ ಕರೆಕ್ಟ್ ಇದೆ ಸರ್. ಆಯ್ತಾ ಆ ಜೊತೆಲಿ ಬರೀ 10,65,000 ಭಾಳ ದೊಡ್ಡ ಅಮೌಂಟ್ ನೀಟಾಗಲೇ 18,97,500 27,84,000 57,46,500 to GP carry down minus ಮಾಡಿ ಮೈನಸ್ ಒಂದು 18 77 3,48 3,48 ಒಂದು 75 ಸರ್ 6,49,500. 6,49,500. ನೀವು ಯಾವ್ದು ಮಾಡ್ತಿದ್ರಿ ಸರ್? ಹಾಂ ಸರ್, ಅದೇ ಸರ್. 0 ಕರೆಕ್ಟ್ 6 ಲ್ಯಾಕ್ ಫುಡ್ ಕಳೆಕ್ಟ್ ಸರಿ ನಾನು ಸೆಕೆಂಡ್ 6,42 6,42,000 euros. $49 ಬರುತ್ತೆ.
75,000 2,70,60 7,500 10,000 7,500 ಬಂದಿಲ್ಲ ಸರ್ ಬಂದು ಸರ್ 6,42,000 ಹೌದು 6,42 ಅಷ್ಟೇ ಹಾಂ ಸರ್ ಅಷ್ಟೇ ಇದಕ್ಕೆ ಬರೋಣ 1,40,000 1,05,000 12,39,000 ಅಲ್ಲ ಸರ್ $12,39,000 Sir, 24,88,500. Sir, 1,15,500 ಅಲ್ಲ ಸರ್ 11 lakh ಅಲ್ಲ ಸರ್ ಅದು 11,55,000 ಹಾಂ 11,55,000 ಇದೆ 11,55,000 11,55 40 1,60 1,80 11,55,000ರಲ್ಲಿ 1,80,000 ಕೊಡುತ್ತೆ Sir, 1,44,900. No. 14,49,000 ಅಲ್ಲ ಸರ್ ಏನು 14,49,000 ಓಕೆ 14,49,000 ಇದು ದೊಡ್ಡ ಅಮೌಂಟ್ ಸರ್ ಕನ್ಫ್ಯೂಸ್ ಆಗುತ್ತೆ 14,49,000 ನೀವು ಟೋಟಲ್ ಮಾಡಿಲ್ಲ 33,30,000 33,30,000 ಅದು ಕರೆಕ್ಟ್ ಐತೆ ನೋಡ್ಕೊಂಡು ಹಾಂ ಸರ್ ಕರೆಕ್ಟ್ ಇದೆ ಸರ್ ಸರಿ ಇದೆಯಾ ಹಾಂ ಸರ್ 33,30 ಸರಿ ಇದೆಯಾ ಇದಕ್ಕೆ 7 ಮಾರ್ಕ್ಸ್ ಕೊಡ್ತಾನೆ 7 ಮಾರ್ಕ್ಸ್ ಕೊಡ್ತಾನೆ ಜನರಲ್ ಪೇಂಟ್ ಒಂದು ಕೊಡ್ತಾನೆ ಅಲ್ಲ ಇದಕ್ಕೆ 7 ಮಾರ್ಕ್ಸ್ ಹಾಂ ಸರಿ ನೆಕ್ಸ್ಟ್ ಈಗ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿ by GP brought by GP brought down 6,42,000 euro 12,39,000 14,49,000 33,30,000 ಹೀಗೆ ಈ ಲೆಕ್ಕ ಮಾಡೋದು ಡನ್ ಈಗ ಅಡ್ಜಸ್ಟ್ಮೆಂಟ್ ಬರ್ತದೆ ಆಯಿತು ದ ಫಾಲೋವಿಂಗ್ ಎಕ್ಸ್ಪೆನ್ಸ್ ಆರ್ ಟು ಬಿ ಅಲೋಕೇಟೆಡ್ ಈಕ್ವಲಿ ಯಾವ್ಯಾವು ಟೆಲಿಫೋನ್ ಈಕ್ವಲಿ ಅಂತ ಹೇಳ್ತಾರೆ ಟೆಲಿಫೋನ್ 4,000 ಟು ಟೆಲಿಫೋನ್ ಯಾಕೆ ಜುಗಲ್ ಎಷ್ಟು ನೋಡಿದ್ರೆ ಹಾಂ ಅರ್ಬಸ್ 4,000 ಟೋಟಲ್ ಇದೆ ಹಾಂ ಸರ್ ಡಿವೈಡ್ ಬೈ 3 ಈಕ್ವಲಿ ಅಂದ್ರೆ
1500 ವೆರಿ ಈಕ್ವಲಿ ಇದನ್ನು ನೋಡ್ರಿ ಈಕ್ವಲಿ ಅಂತ ಟೆಲಿಫೋನ್ ತಗೊಂಡು ಬಾಕಿ ಈಕ್ವಲಿ ಇನ್ಶೂರೆನ್ಸ್ ಟು ಇನ್ಶೂರೆನ್ಸ್ 9,000 equal 3,000 9,000 ಈಕ್ವಲಿ 3,000 answer. ಟು ಸನ್ರೈಸ್ 13,500 ಈಕ್ವಲಿ 13,500 4,500 ಈಕ್ವಲಿ 4,500 ಇದು ಅಡ್ಜಸ್ಟ್ಮೆಂಟ್ ಅಂದ್ರೆ ಯಾವುದು ಬೇಕು 3 ಬರ್ತೀನಿ ರೆಂಟ್ 36,000 ಗ್ರೇಡ್ ಬಿ 1:1:1 ಎಕ್ಸ್ಪೆಕ್ಟೇಷನ್ ಟು ರೆಂಟ್ 36,000 ಟು ರೆಂಟ್ 36,000 ಇದ್ದರೆ ಟೋಟಲ್ ಬರುತ್ತೆ ಇದಕ್ಕೆ ರೇಷಿಯೋ ಕೊಟ್ಟಾನ ಇಲ್ಲರಿ 1:1:2 ಇದು 4 1/4 2/4 9,000 18 19 9,000 18,000 18,000 total 36 ಟೆಲಿಫೋನ್ ಆಯಿತು ರೆಂಟ್ ಆಯಿತು ಅದರ್ ಎಕ್ಸ್ಪೆನ್ಸ್ ಏನಂತಾನೆ ಡಿಸ್ಕೌಂಟ್ ಟು ಡಿಸ್ಕೌಂಟ್ ಏನಿಲ್ಲ ಟು ಡಿಸ್ಕೌಂಟ್ 27,000 ಟು ಡಿಸ್ಕೌಂಟ್ ಸಿಲ್ವರಿ 27,000 ಸರಿ ಈ ದುಡ್ಡನ್ನು ನೀನು ಸೇಲ್ಸ್ ರೇಷಿಯೋಗೆ ಹಂಚ್ಕೊಂಡು ಹಿಂಗೆ ಅಪೋಸಿಟ್ ಸೇಲ್ಸ್ ಹಿಂಗಿದ್ರೆ ಪರ್ಚೇಸ್ ರೇಷಿಯೋ ಅವರಾಗಿ ರೇಷಿಯೋ ಕೊಟ್ಟರೆ ಕೊಟ್ಟ ನೋಡು ಅವರಾಗಿ ರೇಷಿಯೋ ಅವ್ನು ಹೇಳ್ತಾನೆ ಆಲ್ ರೆವಿನೇಟರ್ ಡಿಸ್ಟ್ರಿಬ್ಯೂಟೆಡ್ ಆನ್ ಬೇಸ್ ಆಫ್ ರೇಷಿಯೋ ಅಂತ ಕೊಡ್ತಾರಲ್ಲ ಅವನೇ ರೇಷಿಯೋ ಕೊಟ್ಟರೆ ಎಲ್ಲ ನನ್ನ ಪ್ರಕಾರ ನಮಗೆ ಚಿಂತಿಲ್ಲ ರೇಷಿಯೋ ಕೊಟ್ಟಿದ್ರೆ ಡೆಬಿಟ್ ಸೈಡ್ ಇರೋವೆಲ್ಲ ಸೇಲ್ಸ್ ಕ್ರೆಡಿಟ್ ಸೈಡ್ ಡಿಸ್ಕೌಂಟ್ ಎಷ್ಟು ಬಂದಪ್ಪ ಹಿಂಗೆ ಪರ್ಚೇಸ್ ಸರ್ ಕ್ರೆಡಿಟ್ ಸೈಡ್ ಇಂದ ಡೆಬಿಟ್ ಸೈಡ್ ಲೆಸ್ ಮಾಡೋದು ಡೆಬಿಟ್ ಸೈಡ್ ಇಂದ ಅಪೋಸಿಟ್ ಸೈಡ್ ಮಾಡೋದು ರೇಷಿಯೋ ಅಪ್ಲೈ ಮಾಡೋದು ಸರ್ ರೇಷಿಯೋ ಏನಲ್ಲಿ ಮಾತ್ರ ಇವಾಗ ಟ್ರೇಡಿಂಗ್ ಅಲ್ಲ ಟ್ರೇಡಿಂಗ್ ಪರ್ಚೇಸ್ ಡೈರೆಕ್ಟ್ ಅದು ಇದಾಗಲ್ಲ ಡೆಬಿಟ್ ಸೈಡ್ ಅಲ್ಲ ಸೇಲ್ಸ್ ಕ್ರೆಡಿಟ್ ಸೈಡ್ ಈಗ ನೋಡಬೇಕು ಆನ್ ದಿ ಬೇಸಿಸ್ ಆಫ್ ಸೇಲ್ಸ್ ರೇಷಿಯೋ ಇವಾಗ 9 ಲಕ್ಷ ಇಷ್ಟು 18 ಲಕ್ಷ ಇಷ್ಟು 27 ಲಕ್ಷ ಅರ್ಬಾಸ್ ಐಸೋಲೆ ತಗೊಂಡು ಸರ್ 9 ಇಷ್ಟು 18 ಇಷ್ಟು 27 ಈಜಿ ಬಿಡಿ 9 1 9 2 9 3 ಹಂಗೆ ಮಾಡಕ್ಕೆ ಬರ್ತದ ಸರ್ 9 1 9 2 9 3 ಈ ಕೂಡ 6 ಥರ ಐತೆ ಹ್ಞೂ ಮಾಡಕ್ಕೆ ಬರ್ತದೆ ಒಂದು ಮಾಡಿ ಎಷ್ಟು 3 ಬರ್ತದೆ ಹಂಗೆ ಮಾಡಿ ಬರ್ತೈತಿ ಹಂಚಿ 1/6 ಇಂಟು 23,000 4,500 ಇವರಿಗೆ ನೆಕ್ಸ್ಟ್ 2/6 9,000 13,500 ಹೀಗೆ ಕರೆಕ್ಟಾ ಸರ್ ನೆಕ್ಸ್ಟ್ ಡಿಸ್ಕೌಂಟ್ ಆಯ್ತು ಬ್ಯಾಂಡೇಡ್ಸ್ ಅಂದರೆ 2 ಬ್ಯಾಂಡೇಡ್ಸ್ 2 ಬ್ಯಾಂಡೇಡ್ಸ್ two bandits. Two bandits. 18,000 ಹಾಕಿ ಇನ್ನೂ ಬರೀ ಅಲ್ಲಿಗೆ ಸೇಲ್ಸ್ ರೇಷಿಯೋ 18,000 ಇದು ರೇಷಿಯೋ ಬರಬಹುದು
1:2:3 is equal to 6. 3,000. 3,000 ಆಮೇಲೆ 6,000. 9,000 9,000. ಸರಿ ಇನ್ನೇನು ಹೇಳ್ತಾನೆ ಇನ್ಕಮ್ ಟ್ಯಾಕ್ಸ್ ಬರೋದಿಲ್ಲ ಹಾಂ ಸರ್. ಇನ್ಕಮ್ ಟ್ಯಾಕ್ಸು ಬರ್ತಿತ್ತು ರೇಷನ್ ಕೊಟ್ಟರೆ ಬರ್ತದೆ ಹ್ಞೂ ಸರ್. ಅವ್ರು ರೇಷನ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂದರೆ ಜನರಲ್ ಪೇಂಡಲ್ ಹ್ಞೂ ಸರ್. 5 ಐಟಮ್ ಮಾತ್ರ ಇನ್ಕಮ್ ಟ್ಯಾಕ್ಸ್ ಬರೋದಿಲ್ಲ ಪರ್ಪಸ್. ಆಮೇಲೆ ಇದನ್ನೇ ಲೀಗಲ್ ಚಾರ್ಜಸ್ ಅದು ಬರೋದಿಲ್ಲ ಅವೆಲ್ಲ ಅಲ್ಲಿ ಇದನ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಗೌರ್ಮೆಂಟ್ ಎನ್ಪಿ ಗೇಟ್ ಹಾಕ್ತೀನಿ. NP Transport General Payment Account. Six lakh 42, 12 lakh 39, 14 lakh 49, 33 lakh 37. 6 lakh 42, 12 lakh 39, 14 lakh 49, 33 lakh 37. Correct, almost. Yes. 6,16,500. 12 lakh 6,000. 13,041 lakh. 13 lakh 41,000. Right. Sir, 32 lakh 22,000. ಲಾಸ್ಟ್ ಮಾಡ್ಬಿಡ್ತೀನಿ ಸರ್. ಲಾಸ್ಟ್ ಅಲ್ಲಪ್ಪ, ಲಾಸ್ಟ್ ಬೇಕು ನಮಗೆ ಹೌದು ಸರ್. ಡಿಪಾರ್ಟ್ಮೆಂಟ್ ವೈಸ್ ಮಾಡಲ್ಲ ನಮ್ಗೆ ಎಕ್ಸ್ ವೈ ಜೆಡ್ ಮೇನು ಟೋಟಲ್ ಬಿಟ್ಬಿಡು ಟೋಟಲ್ ಇರ್ತದೆ ಇವತ್ತೇ 6 lakh 42ನಲ್ಲಿ ಕಲೆ ಅದನ್ನು ಒಂದು ಕಲೆ 6, 9, 18, 22ವರೆ 22ವರೆ 25ವರೆ ಕಲೆ ನಿಮಗೆ 0, 0, 5, 13 lakh 6, 99,500 sir. 13 lakh 99,500. Z sir. 13 lakh 99,500. 13 lakh 99 ಕರೆಕ್ಟ್ ಇದೆ. ಹೌದು ಸರ್. ಏನು ಮಾಡೋದು? ಹಾಂ ಸರ್. ಎಕ್ಸ್ ಮಾಡ್ಬೇಕು ಸರ್. ಎಕ್ಸ್ ಹೌದು ಎಕ್ಸ್. Six lakh 16,500 बराबर है सर. ಹೌದು ಕರೆಕ್ಟ್ ಸರಿ. 6 lakh 16,500, 12 lakh 6,000, ಹೌದು 13 lakh 99,500. ಹೌದು ಸರಿ ಸರಿ 280 guys. ಏನು ಎಷ್ಟಪ್ಪ 6 ಹೌದು ಸರ್. 16 500 ಹೌದು ಸರ್. 12 ಲಕ್ಷದ 6,000 ಸರ್. 6,000 13,99,500 ಸರ್. ನೋಟ್ ಮಾಡಿದ್ದೆ. ಹಾಂ ಸರ್.
32,22,000. 32 lakh 32,22,000. ಹಿಂಗೆ ವರ್ಟಿಕಲ್ ಮಾಡ್ಕೊಂಡೆ Correct. जनरल पेनल अकाउंट ये थोड़ा मासा पर मासा दे मासा है ठीक है DRCR particulars rupees आज के कालम देख लो इसमें जनरल particulars rupees by NP as per P&L account by NP as per P&L accounts yes in asar x equals y equals z equals r ಲೆಕ್ಕದ 14,500 12,06,000 13,99,500 हाँ सर. two income tax royalty 96,000 96. to insurance rate apart alle barte to insurance ala legal charges to legal charges 30,000 make it balance 33,30,000 ಯಾನ ಬಟ್ ಇದು 32 ಲಕ್ಷ ಇಪ್ಪತ್ತರ 32,22,000. to NP back in the year ₹30,96,000. 30,96,000 ಇಷ್ಟನಾ ಸರ್? ಹೀಗೆ 30 ಮಾರ್ಕ್ಸ್ ಹೇಗಿದೆ ಈಸಿ ಇದೆ.